ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾವು ಇವತ್ತು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ವಿಡಿಯೋ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹುಡುಗರನ್ನೆಲ್ಲ ಆಲ್ರೆಡಿ ಕಾನ್ವೆಂಟ್ಗೆಲ್ಲ ಕಳಿಸ್ಬಿಟ್ಟು ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ರೆಡಿಯಾಗಿ ಹೋಗ್ತಾಯಿದ್ದೀವಿ. ನಾವು ವ್ಲಾಗ್ನ ಈಗ 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂರ್ವಿಕ್ ಕೂಡ ಬರ್ತೀನಿ ಅಂದಿದ್ದ. ಅವತ್ತು ಅವನಿಗೆ ರಜೆ ಇತ್ತು, ಏನೋ ಟೀಚರ್ಸ್ದೇನೋ ಇದಿತ್ತು ಅಂತ ಅಂದ್ಬಿಟ್ಟು ರಜೆ ಕೊಟ್ಟಿದ್ದರು. ಅದು ಅವನು ಬರ್ತೀನಿ ಅಂತಂದ. ಸಡನ್ನಾಗಿ ಡ್ಯಾನ್ಸ್ ಕ್ಲಾಸ್ಗೆ ಇಲ್ಲ ಕಳಿಸ್ಬೇಕು ಅಂತಂದ್ರಲ್ಲ, ಅದಕ್ಕೋಸ್ಕರ ಅವನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಅದೇ ಕೂಡ ಕಾನ್ವೆಂಟ್ಗೆ ಹೋದ್ಲು. ನಾವು ಕೂಡ ರೆಡಿಯಾಗಿ ಬಂದ್ವಿ ದೇವಸ್ಥಾನಕ್ಕೆ, ಸಿಹಳಿ ಹುಚ್ಚಮ್ಮನ ದೇವಸ್ಥಾನಕ್ಕೆ. ನಮ್ಮೂರಿಂದ ಇದು ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಚಲೇಪುರ ಹತ್ರ ಮೇಲೆಲ್ಲ ಬಂದರೆ 3 ಕಿಲೋಮೀಟ್ರ್ ಆಗುತ್ತೆ, ತುಂಬ ದೂರ ಏನಿಲ್ಲ. ನಾವು ಆವಾಗ ಬರ್ತಾ ಇರ್ತೀವಿ. ಜಾತ್ರೆ ಕೂಡ ನಡೆಯುತ್ತೆ, ನಿಮಗೂ ಕೂಡ ಗೊತ್ತಿರ್ಬೋದು ಅನಿಸುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಇಲ್ಲೇ ಪ್ರಸಾದ ಕೂಡ ಕೊಟ್ಟರು. ಹಲಸಿನಣ್ಣು ಮತ್ತು ಇನ್ನೂ ಪ್ರಸಾದನೆಲ್ಲ ಕೊಟ್ಟಿದ್ದರು. ಅದನ್ನು ತಿನ್ಕೊಂಡು ಹೂ ಕೂಡ ಕೊಟ್ಟರು. ಫಸ್ಟ್ ಹೋದ ತಕ್ಷಣ ಪೂಜೆ ಕೂಡ ಸಿಕ್ತು. ಮತ್ತು ಇನ್ನೊಂದು ಸಲ ದರ್ಶನ ಮಾಡಿಕೊಂಡು ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಅಕ್ಕ ನಾನು ಇಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು, ಇನ್ನು ಚಿಕ್ಕ ಹುಚ್ಚಮ್ಮ ಇದೆ ಪಕ್ಕದಲ್ಲೇ, ಅಲ್ಲಿಗೂ ಕೂಡ ಹೋಗಿದ್ವಿ. ಬಸವಪ್ಪ ಇತ್ತು, ಅಲ್ಲಿ ಕೂಡ ನೋಡಿಕೊಂಡು ಸಣ್ಣ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ತಗ್ಗಿಸ್ಬಿಟ್ಟು ಕೊಡು, ಜನ ಕೊಡೋದು ಅದು ಫೋಟೋ. दीक्षा का दीक्षा ए
ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ದೀಪ ಹಚ್ಚಿರಲಿಲ್ಲ, ಯಾಕೆಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಬೇಗನೆ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹಚ್ಚಿರಲಿಲ್ಲ. ಅಲ್ಲಿಂದ ಬಂದ ತಕ್ಷಣ ದೀಪ ಹಚ್ಬಿಟ್ಟು ಮಳೆ ಕೂಡ ಹನಿ ಆಗ್ತಾಯಿತ್ತು. ಹೋಟೆಲ್ಗೆ ಸೌದೆ ಬೇಕಿತ್ತಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ನಾವು. ಅದರಿಂದ ಸೌದೆ ಎಲ್ಲ ಎತ್ತಿಟ್ಕೋಬೇಕಿತ್ತು. ಮಳೆ ಕೂಡ ಹನಿ ಆಗ್ತಾಯಿತ್ತು ಸ್ವಲ್ಪ, ಅದರಿಂದ ಸೌದೆ ಎಲ್ಲ ಎತ್ತಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೆ. ಇವರು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ರು ನನಗೆ, ಬಂದು ತುಂಬ ಸಲ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ. ಸೌದೆ ಎಲ್ಲ ತೆಗೆದಾಗ್ತಾಯಿದೆ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಇಲ್ಲಿ ದಾಳಿಂಬೆ ಹೂವೆಲ್ಲ ಬಿಟ್ಟಿದೆ, ಇನ್ನೂ ಹಣ್ಣು ಬಿಟ್ಟಿಲ್ಲ. ಸ್ವಲ್ಪ ಹೂವೆಲ್ಲ ಗಾಳಿ ಬೀಸ್ತಿದೆಯಲ್ಲ, ಅದಕ್ಕೆ ಕೆಳಗಡೆನೇ ಉದುರೋಗಿತ್ತು ಸ್ವಲ್ಪ ಎಲ್ಲ. ಅದರಿಂದ ಇನ್ನೊಂದು ಸ್ವಲ್ಪ ಎಲ್ಲ ಸೌದೆ ಎಲ್ಲ ಎತ್ತಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೊತಾ ಇದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಹಣ್ಣು ಕೂಡ ಎಲ್ಲ ಫುಲ್ಲು ಈ ಥರ ಆಗಿಬಿಟ್ಟು ಮಳೆ ಆಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ರೋಗದ ಥರ ಆಗ್ಬಿಟ್ಟಿತ್ತು. ಈಗ ಅದನ್ನು ಕೂಡ ಕೆಳಗಡೆ ಎಲ್ಲ ಸುಮಾರು ಬಿದ್ದೋಗ್ಬಿಟ್ಟಿದ್ದು, ಗಾಳಿ ಬೀಸ್ತಿತ್ತಲ್ಲ ಅದಕ್ಕೋಸ್ಕರ. ಹಾಗೆ ಮಲ್ಲಿಗೆ ಹೂವು ಕೂಡ ಇತ್ತು, ಸ್ವಲ್ಪ ಕುಯ್ದಿರಲಿಲ್ಲ, ಜಾಸ್ತಿ ಏನು ಸಿಗ್ತಿರಲಿಲ್ಲ, ಸ್ವಲ್ಪನೇ ಸಿಗ್ತಾಯಿದ್ದು. ಅದಕ್ಕೆ ಕುಯ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕುಯ್ಕೋತಾ ಇದ್ದೀನಿ. ಇಲ್ಲಿಂದ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಸ್ವಲ್ಪ ಗಾಡಿ ಕೂಡ ಸ್ಕಿಡ್ ಆಯಿತು. ಅಲ್ಲಿ ತುಂಬ ಮಳೆ ಉದ್ದಿತ್ತು, ರೋಡು ಕೂಡ ಸರಿ ಇರಲಿಲ್ಲ. ಅದರಿಂದ ಆ ಕಡೆಯಿಂದ ಬರಬೇಕಾದ್ರೆ ನಾವು ಬೇರೆ ಕಡೆಯಿಂದ ಬಂದ್ವಿ. ಈ ಕಡೆಯಿಂದ ಹೋದ ಕಡೆ ಬರಲಿಲ್ಲ ನಾವು, ಆ ಕಡೆಯಿಂದನೇ ಬೇರೆ ರೂಟಲ್ಲಿ ಬಂದ್ವಿ. ಬಂದಮೇಲೆ ಕೆಲಸ ಇದ್ದೇ ಇರುತ್ತೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಅಕ್ಕಿ ಕೂಡ ರುಬ್ಬಬೇಕಿತ್ತು. ಇನ್ನೂ ಅಕ್ಕಿ ರುಬ್ಬಿರಲಿಲ್ಲ ನಾನು. ಇಡ್ಲಿಗೆ ಹಾಕಿದ್ವಿ, ಇಡ್ಲಿಗೆ, ದೋಸೆಗೆ ಮತ್ತು ಪಲಾವ್ ಸ್ವಲ್ಪ ಎಲ್ಲ ಮಾಡ್ಕೋತೀವಲ್ವ, ಬೆಳಿಗ್ಗೆ ಹೊತ್ತು ಆಗಲ್ಲ, ಸಂಜೆ ಹೊತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬಿಡ್ತೀನಿ. ಅದರಿಂದ ಮಾಡ್ತೈತವ್ರಿ ಬಂದು ಗದ್ದೆಗೆ ಹೋಯ್ತು ಊಟ ಮಾಡ್ಕೊಂಡು. ನಾನು ನೆಕ್ಸ್ಟು ಸಂಜೆಗೆ ಬ್ಲಾಗ್ ಮಾಡೋ ಚಾಲೆಂಜ್ ಕೊಟ್ಟಿದ್ದೀನಿ. ಅವಳು ಹೆಂಗೆ ಮಾಡ್ತಾಳೆ ನೋಡಿ, ಹಂಗೆ ಹಿಂಗೆ ಅಂತ ನಾನು ಅಂತ ಅಂದ್ಬಿಟ್ಟಿರೋದು. ನಾನು ಒಂದಿನ ಬ್ಲಾಗ್ ಮಾಡ್ತೀನಿ ಹಂಗೆ. ಹಾಯ್ ಗೈಸ್, ಹಾಯ್ ಗೈಸ್, ಹಾಯ್ ಗೈಸ್, ಬರೀ ಒಟ್ಟ ಏನೋ ಚೆಲ್ಲೈತೆ ಮದುವಣ ಕ್ಯಾರೆಟಿ ಏನು ಗೊತ್ತು ಅಕ್ಕ, ಇದು ಒಟ್ಟು ಮೊನ್ನೆ ಹಾಗೆ ಸ್ವಲ್ಪ ಕೂಡ ಹೂ ಸಿಕ್ಕಿತ್ತು, ಅದನ್ನು ಅನಿತಕ್ಕನಕ್ಕೂ ಅವ್ರಿಗೂ ಕೂಡ ಸ್ವಲ್ಪ ಕುಯ್ತಿದ್ರಲ್ಲ, ಸ್ವಲ್ಪ ಏನು ತೊಗೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಅಷ್ಟರೊಳಗೆ ಈ ಪಾಪು ಕೂಡ ಬಂತು ಮನೆ ಹತ್ರ. ಆ ಪಾಪುನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತಿದ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್.